ಇವತ್ತು ನಾನು ಚಾಲೆಂಜ್ ಏನು ಮಾಡ್ತೀನಿ ಗೊತ್ತಾ? ನನ್ನ ವ್ಯಾಲೆಂಟೈನ್ಸ್ನ ನಾನು ಮನೆಗೆ ಕರಿತೀನಿ. You don't know what is the meaning of Valentine? ವ್ಯಾಲೆಂಟೈನ್ ಮತ್ಲಬ್ ಮದುವೆ ದಿನ. ಅಣ್ಣ, ನಾನಿವತ್ತು ನನ್ನ ಗರ್ಲ್ ಫ್ರೆಂಡ್ನ ನಮ್ಮ ಮನೆ ಕರ್ಕೊಂಡು ಬರ್ತಿದ್ದೀನಿ. It was at this moment that he knew he fucked up. He is Mr. Perfect. Raja Raja respect. ಇಲ್ಲ ಮುಂಜಾತಲ್ಲಿ ಎಮ್ಮೆ ಕಡಿಯೋರಿದ್ದಂಗ ಅವನೇ. ಗುಡ್ ಮಾರ್ನಿಂಗ್. ನಾನು 1:30 ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಯೋಚನೆ ಇತ್ತು. ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಪಾಪು ರಗ್ ಮಾಡಿ ಸಾಕ್ತೋಳು ನಂದು. ನೋಡ ನೋಡ ಎಷ್ಟು ಚಂದ ಅಲ್ಲ. ನಾನು ಓದಿಸ್ಕೊಂಡಿದ್ದು. ಪಾಪು ಗುಡ್ ಮಾರ್ನಿಂಗ್ ಹೇಳು ಇವ್ರಿಗೆ. ಸಾರಿ, ಗುಡ್ ಆಫ್ಟರ್ನೂನ್ ಹೇಳು. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಇವಾಗ ಆ್ಯಕ್ಚುಲಿ ಆಫ್ಟರ್ನೂನ್ ನಿಮಗೆ, ಬಟ್ ನನಗೆ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನೈಟ್ ಶಿಫ್ಟ್ ಅಂತ ಹೇಳಿದ್ನಲ್ಲ, ಗೊತ್ತಲ್ಲ ನಿಮಗೆ? ವೆರಿ ಗುಡ್. ಏನು ಮಾಡೋಣ ಇವತ್ತು ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂದರೆ ನಾನು ಬೇರೆ ಸಿಕ್ಕಾಪಟ್ಟೆ ಗರ್ಲ್ ಫ್ರೆಂಡ್ಸ್ನ ಇಟ್ಕೊಂಡಿದ್ದೀನಿ. ನೀನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ಯಾ? ಯಾರ ಜೊತೆನಪ್ಪ? ಯಾರಪ್ಪ? ಹೆಸರು ಹೇಳಪ್ಪ. I love you, baby. ಸಾರ್ವಿಷ. ಅಯ್ಯೋ, ನುಲಿತಿಯಲ್ಲಿ. ಅಯ್ಯಯ್ಯೋ, ಅವ್ರು ಸುಮ್ಮನೆ ನಾಟಕ ಮಾಡ್ತಾಳೆ. ಸಖತ್ತಾಗಿ ಹೇಳೋದು ಮಾತ್ರ. ಏನು? ನಾನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ಸಿಕ್ಕಾಪಟ್ಟೆ ಗರ್ಲ್ ಫ್ರೆಂಡ್ಸ್ ಅವ್ರೆ, ಕಾಸು ಖರ್ಚಾಗೋಗ್ಬಿಡುತ್ತೆ ಜಾಸ್ತಿ ಅಂದ್ಬಿಟ್ಟು ಇನ್ನೂ ನಿದ್ದೆ ಮಾಡ್ತೀನಿ. ಗೈಸ್, ಬನ್ನಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ. ಚಿನಿ, ವಿಲ್ ಯು ಬಿ ಮೈ ವ್ಯಾಲೆಂಟೈನ್? ವಿಲ್ ಯು ಬಿ ಮೈ ವ್ಯಾಲೆಂಟೈನ್? ಕುತ್ಕೋ. ವಿಲ್ ಯು ಬಿ ಮೈ ವ್ಯಾಲೆಂಟೈನ್? ಸೀರಿಯಸ್ಲಿ ನೋ ಅನ್ಬೇಕು ಪಾಪು, ನೋ ಅನ್ಬೇಕು. ಸರಿನಾ? ವೆರಿ ಗುಡ್. ಪಾಪ ಅವಳಿಗೆ ಏನಂತ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ, ಅದಕ್ಕೆ ಎಸ್ ಅಂತ ಅವಳೆ. ಇವಾಗ ರೆಡಿ ಆಗಿಬಿಟ್ಟು ಚಾಕ್ಲೇಟ್ಸು, ರೋಸು, ಏನು ಚಾಕ್ಲೇಟ್ಸು, ರೋಸು, ಫ್ಲವರ್ಸು, ಪೂಜೆ ಮಾಡೋದಕ್ಕೆ ನಿನ್ ಕೇಳ್ತೀನಿ. ನಾನ್ ನೋಡ್ರೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಕ್ ಕೇಳ್ತಾ ಇದೀನಿ. ಇವಳು ಪೂಜೆ ಮಾಡೋದಕ್ಕೆ ಹೂವ ಕೇಳ್ತಾ. ಜಿಜ್ಜಿಗೂ ಪೂಜೆ ಮಾಡಕ್ ಕೇಳ್ತಿದ್ದೀನಿ ನೀನು. ಬಾಯ್ ಹಾಕ್ಬಾರ್ದು. ಜಿಜ್ಜಿಗೆ ಹೂವ ಪೂಜೆ ಮಾಡೋದಕ್ಕೆ ನಿಂಗೆ ಕೇಳ್ತಿರೋದು. ಅಯ್ಯೋ ನೋಡಿ, ಚಿಕ್ಕ ಮಕ್ಳ ಅನ್ನೋದಕ್ಕೆ ಏನು ಗೊತ್ತಿರಲ್ಲ ಅವ್ರಿಗೆ. ಎಲ್ಲ ದೊಡ್ಡವರಾಗ್ತಾ ಕಲಿತಾರೆ ಅಲ್ವಾ? ಓಕೆ, ನಾನು ಇವಾಗ ರೆಡಿ ಆಗ್ಬಿಟ್ಟು ರೋಸಸ್, ಚಾಕ್ಲೇಟ್ಸು, ಭದ್ರಾ ಚಾಮುಂಡಿ ಸ್ವಾಮಿ ವಿಷ್ಣು ಮುನೇಶ್ವರ ಎಲ್ಲಾರನ್ನೂ ಕಾಪಾಡಪ್ಪ ತಂದೆ. ಓಂ ಫಟ್. ಮತ್ತೆ ಹೋಟೆಲ್ ಯಾವ್ದು ಕರ್ಕೊಂಡು ಹೋಗ್ಬೇಕು ಎಲ್ಲಾನು ಪ್ಲಾನ್ ಮಾಡಬೇಕು. ವೆಯ್ಟ್ ಮಾಡ್ತಿರ್ತೀರಾ ನೀವು. ಬನ್ನಿ ಹೋಗೋಣ, ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ. ಓಕೆ, ಇವತ್ತು ನಾನು ಚಾಲೆಂಜ್ ಏನು ಮಾಡ್ತೀನಿ ಗೊತ್ತಾ? ನನ್ನ ವ್ಯಾಲೆಂಟೈನ್ಸ್ನ ನಾನು ಮನೆಗೆ ಕರಿತೀನಿ. ನಮ್ಮಪ್ಪ ಅಮ್ಮ, ಅಮ್ಮ ಊರಿಗೆ ಹೋಗಿದ್ದಾರೆ. ನಮ್ಮಮ್ಮ ಇದ್ದಿದ್ರೆ ಸರಿಯಾಗಿ ಬೈದಾಕ್ಬಿಡ್ತಾರೆ. ನಮ್ಮಪ್ಪ ಇರ್ತಾರೆ, ನಿದ್ದೆ ಮಾಡ್ತಿರ್ತಾರೆ. ನಮ್ಮ ಚೈತ್ರಕ್ಕ ಮಸ್ತು ನಿದ್ದೆ ಮಾಡ್ತಿರ್ತಾರೆ. ನನ್ನ ವ್ಯಾಲೆಂಟೈನ್ನ ಕರೆದು ಅವಳ ಜೊತೆ ಡಿನ್ನರ್ ಮಾಡೋಣ ಅಂತ ನನ್ನ ಪ್ಲಾನ್ ಇದೆ. ಏನಂತೀರಾ? ಓಕೆನಾ? ಮಾಡ್ಲಾ? ನೋಡ್ರಿ, ಇದು ನನಗೆ ಡೇರ್ ಆಗಿ ಕೊಡಿ. ನೀವು ಡೇರ್ ಆಗಿ ಕೊಡಿ ನನಗೆ, ನಾನು ಮಾಡ್ತೀನಿ. ಓಕೆನಾ? ಟ್ರೈ ಮಾಡ್ತೀನಿ ಗಾಯ್ಸ್. ಇವತ್ತು ನಾನು ವ್ಯಾಲೆಂಟೈನ್ನ ಮನೆಗೆ ಕರೆದ್ಬಿಟ್ಟು ಅವಳಿಗೆ ಊಟ ತಿನ್ನಿಸಿ, ನಾನು ಊಟ ತಿಂದು ಆಮೇಲೆ ನಿದ್ದೆ ಮಾಡ್ತೀವಿ ಗಾಯ್ಸ್. ಅರ್ಥ ಆಯ್ತು ಅನ್ಸುತ್ತೆ. ಬನ್ನಿ, ಸದ್ಯಕ್ಕೆ ಇವಾಗ ನಮ್ಮ ಅಕ್ಕ ನೆನ್ನೆ ಮಾಡಿದ್ದು ಬೆಂಡೆಕಾಯಿ ಸಾರು
ಮತ್ತು ಇವತ್ತು ಬೆಳಗ್ಗೆ ಮಾಡಿರೋ ಅನ್ನ ಬೆಂಡೆಕಾಯಿ ಸಾರು. ಏನು ಮಾಡೋಕ್ಕಾಗಲ್ಲ ಗೈಸ್, ನಮ್ಮಮ್ಮ ಊರಿಗೆ ಹೋಗಿ ತಮ್ಮಿಂದ ಏನು ಮಾಡಿದ್ರು ಅದು ತಿನ್ನಬೇಕು. ರುಚಿಗೆ ಏನೂ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಪಾಪ ಅವಳು ಇವಾಗ ಕಲಿತಿದ್ದಾಳೆ, ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಯೂಟ್ಯೂಬ್ ನೋಡಿಕೊಂಡು. ಮತ್ತು ನಮ್ಮಮ್ಮನ ಕೈಲಿ ಫೋನ್ ಮಾಡಿ ಕೇಳಿಸ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾಳೆ. ಬಟ್ ಏನೂ ಮಾಡೋಕ್ಕಲ್ಲ, ನಮ್ಮಮ್ಮ ಮಾಡಿದ ಟೇಸ್ಟ್ ಬರೋಲ್ಲ. ಯಾರೇ ಏನೇ ಮಾಡಿದ್ರು, ಯಾರೇ ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮಮ್ಮ ಅಡುಗೆ ಮಾಡತ್ರ ಫೀಲ್ ಬರೋಲ್ಲ, ಟೇಸ್ಟ್ ಬರೋಲ್ಲ ಅಲ್ವಾ? ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ನಾನು ನಮ್ಮಮ್ಮಗೆ ಸುಮ್ಮನೆ ರೇಗಿಸೋದು, ಜುರು ಚೆನ್ನಾಗಿಲ್ಲ, ಅದು ಇದಿಲ್ಲ ಇಲ್ಲ ಇಲ್ಲ ಅಂತ. ಬನ್ನಿ ಫಸ್ಟು ನನಗೆ ಟಿಫನು, ನಿಮ್ಗೆ ಊಟ. ನೀವು ಊಟ ಮಾಡ್ಕೊಳ್ಳಿ, ನಾನು ಟಿಫನ್ ಮಾಡ್ಕೊಳ್ತೀನಿ ಆಯ್ತಾ? ವ್ಯಾಲೆಂಟೈನ್ಸ್ ಡೇ ಆಮೇಲೆ ಸೆಲೆಬ್ರೇಟ್ ಮಾಡೋಣ, ಫಸ್ಟು ಎಡಿಟಿಂಗ್ ಮಾಡೋಣ. ಯಾಕಂದ್ರೆ ಕಾಯಕವೇ ಕೈ ಕೆಲಸ. ಅರ್ಥ ಆಯ್ತು ಅನ್ಸುತ್ತೆ. ಸರಿ, ಕಾಯಕವೇ ಕೈಲಾಸ. ಓಕೆ, ಫಸ್ಟು ಕೆಲಸ ಮಾಡಬೇಕು. ಯೂಟ್ಯೂಬಲ್ಲಿ ದಿನಾಲೂ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೆ. ಅದು ಏನೇ ಆಗಲಿ ಅಲ್ವಾ, ಒಂದು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ದಿನಾಗಲೂ. ಇವತ್ತಿನ ವ್ಲಾಗ್ ನಾಳೆ ಬರುತ್ತೆ ಆ ಥರ, ಓಕೆನಾ? ಅದಕ್ಕೆ ಫಸ್ಟು ಕಾಯಕವೇ ಕೈಲಾಸ ಅಂದ್ಬಿಟ್ಟು ಕೆಲಸ ಮಾಡೋಣ, ಆಮೇಲೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ನನ್ನ ವ್ಯಾಲೆಂಟೈನ್ಸ್ಗೆ ಫೋನ್ ಮಾಡಿದ್ದೀನಿ, ಬರ್ತಾರೆ ಕುತ್ಕೊಂಡು. ಕುತ್ಕೊಂಡು ಡಿನ್ನರ್ ಮಾಡೋಣ, ಸರಿನಾ? ನೈಟ್ ಸಿಗ್ತೀನಿ ಅವ್ರ ಜೊತೆ. ನೈಟ್ ಅಲ್ಲ, ಎಡಿಟ್ ಮಾಡಾದ್ಮೇಲೆ ಸಿಗ್ಬೋದು. ಇಲ್ಲ ಜಿಮ್ಗೆ ಹೋಗ್ಬೇಕಲ್ಲ, ಫಿಟ್ ಆಗೆಲ್ಲ ಕಾಣಿಸ್ಬೇಕಲ್ಲ ಗುರು, ಓಕೆನಾ? ಏನು ಹೇಳೋಣ ಅನ್ಕೊಂಡೆ, ಮರ್ತೋಯ್ತು. ವಿಡಿಯೋ ಎಡಿಟ್ ಮಾಡಾಯ್ತು, ಎಕ್ಸ್ಪೋರ್ಟು ಮಾಡಿದೆ ಮತ್ತು ಅಪ್ಲೋಡು ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ನೆನ್ನೆ ಬ್ಲಾಗ್ನ ಪ್ಲೀಸ್ ನೋಡಿ, ಓಕೆನಾ? ಐ ಥಿಂಕ್ ಇಷ್ಟ ಆಗ್ಬೋದು ನೆನ್ನೆ ಬ್ಲಾಗು. ಅಷ್ಟೇ. ಜಿಮ್ಗೆ ರೆಡಿ ಆಗಬೇಕು, ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಬರ್ತೀನಿ, ಓಕೆನಾ? ಇವತ್ತು ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್, ಇವತ್ತು ಸ್ಯಾಟರ್ಡೆ ಅಲ್ವಾ, ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ. ಇವತ್ತು ನಾಳೆ ವರ್ಕ್ ಫ್ರಮ್ ಹೋಮು, ಮಂಡೇ ಮತ್ತು ಟ್ಯೂಸ್ಡೇ ರಜಾ. ಫುಲ್ ಹ್ಯಾಪಿ, ಎಂಜಾಯ್. ಓಕೆ, ಆಮೇಲೆ ಸಿಗ್ತೀನಿ. ನಮ್ಮ ಅಪ್ಪನ ಬಂದಿದ್ದಾರೆ, ಮಾತಾಡ್ಸೋಣ. ಅಣ್ಣ ಇಲ್ಲಿತ್ತು. ಅಣ್ಣ, ವೇರ್ ಈಸ್ ಯುವರ್ ವ್ಯಾಲೆಂಟೈನ್? Yes, today. Where is your Valentine? I don't know. You don't know? You don't know what is the meaning of Valentine? ವ್ಯಾಲೆಂಟೈನ್ ಮತ್ಲಬ್ ಮದುವೆ ದಿನ. ಮದುವೆ ದಿನ ಅಂದ್ರೆ ಆನಿವರ್ಸರಿ ಅಂತ, ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಲವರ್ಸ್ ಡೇ. ಲವರ್ಸ್ ಡೇ. ವೇರ್ ಇಸ್ ಯುವರ್ ವ್ಯಾಲೆಂಟೈನ್? ನನ್ನ ಮದುವೆ 30 ವರ್ಷ ಆಯ್ತು ಅವಾಗ. I don't know date and timings. I don't know. You don't know? I don't know. Chini, where is your Valentine? I don't know. Even you don't know? Yes. ಅಣ್ಣ, ನಾನು ಇವತ್ತು ನನ್ನ ಗರ್ಲ್ ಫ್ರೆಂಡ್ನ ನಮ್ಮ ಮನೆ ಕರ್ಕೊ ಬರ್ತಿದ್ದೀನಿ. It was at this moment that he knew. He fucked up. ಹೌದಾ? ಇವತ್ತು ಲೆಗ್ಸ್ ವರ್ಕೌಟ್. ನಾಳೆ ಸ್ವರ್ಗ ಫುಲ್ಲು, ನೋಡ್ಬೇಕು ಹೆಂಗೆ ಮಾಡ್ತೀನಿ ಅಂತ. ಲೆಗ್ ಡೇ ಇವತ್ತು ಫುಲ್ಲು ಕಾಲು ನೋವು ಸಿಕ್ಕಾಬಿಟ್ಟೆ. ಒಳ್ಳೆ ಸುಖ, ಯಪ್ಪ ದೇವ್ರೆ. ಈ ನೋವು ನಾಳೆ ಇನ್ನೂ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ನಾಳಿದ್ದು ಇನ್ನೂ ಸೂಪರಾಗಿರುತ್ತೆ. ಆಚೆ ನಡೆದ್ರೆ ಸರಿ ಹೋಗುತ್ತೆ. ಒಳ್ಳೆ ನೋವು ಮಾತ್ರ. ಸೂಪರ್ ಅಲ್ಲ? ಸರಿ, ವ್ಯಾಲೆಂಟೈನ್ಸ್ ಡೇ ನನ್ನ ಗರ್ಲ್ ಫ್ರೆಂಡ್ ಮನೆ ಕರೆದಿದ್ದೀನಿ. ಎಷ್ಟೊತ್ತು ವೆಯ್ಟ್ ಮಾಡಿದೆ. ನಮ್ಮ ಹುಡುಗಿ ಬಂದವಳೆ, ರೂಮಲ್ಲಿದ್ದಾಳೆ. ನಮ್ಮ ಅಕ್ಕ ಮಲ್ಕೊಳ್ಳಿ, ನಮ್ಮ ಅಕ್ಕ ಮಲ್ಕೊಳ್ಳಿ, ನಮ್ಮ ಅಪ್ಪ ಮಲ್ಕೊಳ್ಳಿ. ನಮ್ಮ ಹುಡುಗಿ ರೂಮಲ್ಲವಳೆ. ಊಟ ಹಾಕೊಂಡು ಹೋಗೋಣ. ಡಿನ್ನರ್. ಓಕೆ,
ಅದಾದ್ಮೇಲೆ ಚಾಕ್ಲೇಟ್ಸ್ ಬಿಸ್ಕೆಟ್ ಏನೂ ಇಲ್ಲ, ಬಿಸ್ಕೆಟ್ ಐತೆ, ಬಿಸ್ಕೆಟ್ ತೊಗೊಂಡೋಗೋಣ, ಖುಷಿ ಬಿಡ್ಬೋದು. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂದ್ಕೊಂಡಿದ್ದೆ, ಪೈಸಲ್ಲಿ ಇದು, ಅದಕ್ಕೆ ನಾರ್ಮಲ್ ಆಗಿ ಪಲಾವ್ ಆ್ಯಂಡ್ ದೆನ್ ಬಿಸ್ಕೆಟ್ ಸಾಕು, ಇಷ್ಟಪಡ್ತಾಳೆ ನಮ್ಮ ಹೆಂಡತಿ. ಓಕೆ, ವೇರ್ ಇಸ್ ಬಿಗ್ ಥಿಂಗ್. ಪಲಾವ್, ಮೊಸರು ಬಜ್ಜಿ, ಪಲಾವ್, ತಟ್ಟೆ, ಹಾಕೊಂಡು ಹೊಟ್ಟೆ ಹಸ್ದಿದೆ, ಹಾಕೊಂಡು ನನ್ನ ಗರ್ಲ್ ಫ್ರೆಂಡ್ನ ಇವಾಗ ಮೀಟ್ ಮಾಡಿಸ್ತೀನಿ. ಓಕೆ, ಎಲ್ಲರೂ ಗೊತ್ತಿಲ್ಲ. ಲೆಟ್ಸ್ ಗೋ. ಇದೇ ನನ್ನ ಗರ್ಲ್ ಫ್ರೆಂಡು. ಪಿಸಿನೇ ನನ್ನ ಗರ್ಲ್ ಫ್ರೆಂಡ್ ಗೈಸ್. ಅಷ್ಟೇ, ಇವತ್ತಿನ ಬ್ಲಾಗ್ ಇಷ್ಟೇ. ನಾನು ಮತ್ತೆ ನನ್ನ ಹೆಂಡತಿ ಇವಾಗ ಊಟ ಮಾಡ್ಬಿಟ್ಟು ಇಲ್ಲ ಕೆಲಸ ಇದೆ, ನೈಟ್ ಶಿಫ್ಟು ಮಾಡಿಬಿಟ್ಟು ಬೆಳಗ್ಗೆ 7 ಗಂಟೆಗೆ ಮಲ್ಕೊತೀವಿ. ಇವತ್ತಿಗೆ ಇಷ್ಟೇ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.